ನಗರದ ಮಲ್ಲೇಶ್ವರಂ ಬಳಿ ಇರುವ ಎಸ್ಆರ್ಟಿ ಥಿಯೇಟರ್ನಲ್ಲಿ ಕ್ರಶ್ ಕನ್ನಡ ಚಲನಚಿತ್ರದ ಟ್ರೇಲರ್ ಬಿಡುಗಡೆ ಆಯಿತು. ಈ ಸಂದರ್ಭದಲ್ಲಿ ಹಿರಿಯ ನಟಿ ಅಭಿನಯ ಸೇರಿದಂತೆ ಅನೇಕ ಕಲಾವಿದರು ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಚಿತ್ರದ ನಾಯಕ ಪಂಚಾಕ್ಷರಿ, ಚಿತ್ರ ತುಂಬಾ ಚೆನ್ನಾಗಿ ಮೂಡಿಬಂದಿದ್ದು ಕುಟುಂಬ ಸಮೇತರಾಗಿ ನೋಡಿ ಎಂದು ಕರೆ ಕೊಟ್ಟರು. ಇದೇ ಸಂದರ್ಭದಲ್ಲಿ ನಟಿ ಪ್ರತಿಭಾ ಸುಬೇಮಠ್ ಮಾತನಾಡಿ ತಮ್ಮ ಹರ್ಷ ವ್ಯಕ್ತಪಡಿಸಿದರು. ತುಂಬಾ ಖುಷಿ ಆಯ್ತು ಇವ್ರ ಟೀಮ್ ನಲ್ಲಿ ಮಾಡಿದಕ್ಕೆ, ನಮ್ಗೆ ಆಕ್ಟ್ ಮಾಡಿದಕ್ಕೆ. ಒಂದು ಒಳ್ಳೆ ತಾಯಿ ಮಗಳನ್ನ ಕಳ್ಕೊಂಡು ಎಷ್ಟು ಪರದಾಡ್ತಾಳೆ ಅನ್ನೋದು ಒಂದು ಕತೆ. ಅವಳು ಮತ್ತೆ ಮಗಳಿಗೆ ಸಿಗ್ತಾಳೋ ಇಲ್ವೋ ಅನ್ನೋದು ಗೊತ್ತಿಲ್ಲ, ಬಟ್ ತುಂಬಾ ಚೆನ್ನಾಗಿದೆ. ನಾನೇನು ಹೇಳ್ತಾ ಇಲ್ಲಮ್ಮ, ಇಲ್ಲ ನನ್ನ ಮಾಧ್ಯಮ ಮಿತ್ರರಲ್ಲಿ ಕೇಳೋದಷ್ಟೇ. ಒಂದು ಒಳ್ಳೆ ಟೀಮ್, ಒಂದು ಪರಿಶುದ್ಧವಾದ ಪ್ರೀತಿ ಮತ್ತೆ ಎಮೋಷನ್ಸ್ ಇರೋಂಥ ತಾಯಿ ಮಗಳದು ಒಂದು ಎಮೋಷನ್ಸ್ ಇರೋಂಥ ಒಂದು ಕತೆ ಮಾಡಿದ್ದಾರೆ. ಅವ್ರು ಹೇಳಿದ್ರು ಡಿಫ್ರೆಂಟ್ ಆಗಿದೆ ಅಂತ ಹೇಳಲ್ಲ ಅಂತ, ಬಟ್ ನಾನು ಹೇಳ್ತೀನಿ ಡಿಫ್ರೆಂಟ್ ಆಗಿದೆ ಈ ಕತೆ. ನೀವೆಲ್ಲರೂ ಕೂತು ನೋಡೋದು, ಬರೀ ಟ್ರೈಲರ್ಗೆನೆ 2 ಸರಿ ಒನ್ಸ್ ಮೋರ್ ಅಂತ ಬಂದಾಗ ನನಗೆ ಫಸ್ಟ್ ಟೈಮ್ ನಾನು ಈ ಥರ ಕೇಳ್ತಾ ಇರೋದು, ಟ್ರೈಲರ್ನ ಒನ್ಸ್ ಮೋರ್ ಅಂತ ಹೇಳಿ ಹಾಕಿಸ್ಕೊಂಡಿದ್ದು, ಅದಷ್ಟು ಚೆನ್ನಾಗಿದೆ ಅಂತ. ನಮಸ್ಕಾರ, ನನ್ನ ಹೆಸರು ಪ್ರತಿಭಾ ಸುಬೇಮಠ್. ಹೇಗನ್ನಿಸ್ತು ಟ್ರೈಲರ್? ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಏನು ಮಾತಾಡಬೇಕು ಅಂತ ನಾನು ಪ್ರಿಪೇರ್ ಆಗಿ ಬಂದಿಲ್ಲ, ಸಣ್ಣದಾಗಿ ಮುಗಿಸ್ಬಿಡ್ತೀನಿ. ನನ್ನ ಹೆಸರು ಪ್ರತಿಭಾ ಸುಬೇಮಠ್. ಹೇಗನ್ನಿಸ್ತು ಟ್ರೈಲರ್? ನಿಮಗೂ ಎಲ್ಲ ಪ್ರಾಮಿಸಿಂಗ್ ಅನ್ನಿಸ್ತಾ ಇದೆಯಾ ಟ್ರೈಲರ್? ಅಂದಮೇಲೆ ದಯವಿಟ್ಟು ಸಿನಿಮಾ ಬಂದು ನೋಡಿ. ಅಲ್ಲಿ ನಿಮಗೆ ಸಿನಿಮಾ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರನ್ನೂ ಕರ್ಕೊಂಡ್ಬಂದು ಸಿನಿಮಾ ನೋಡಿ. ಇದು ನಂದು 2ನೇ ಸಿನಿಮಾ. ಮೊದಲನೇದು ಇದೇ ಅಂತರಂಗ ಶುದ್ಧಿ ಅಂತ ಮಾಡಿದ್ದೀನಿ. ಇದು ನನ್ನ 2ನೇ ಸಿನಿಮಾ ಕ್ರಶ್. ಸೊ ಕ್ರಶ್ ನನ್ನ ಕನಸು ಇವಾಗ ರಿಲೀಸ್ ಆಗ್ತಾ ಇದೆ. ವೆಲ್, ಪ್ರೊಡ್ಯೂಸರ್ ಚಂದ್ರಮೋಹನ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಪ್ರೊಡಕ್ಷನಲ್ಲಿ ನನ್ನ ಕಲೆನ ಗುರ್ಸ್ಕೊಳ್ಳೋಕ್ಕೆ ಒಂದು ಅಪಾರ್ಚುನಿಟಿ ಸಿಕ್ಕಿದ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ನಮ್ಮ ಡೈರೆಕ್ಷನ್ ಟೀಮ್ ತುಂಬ ಚಿಕ್ಕವರು, ಚಿಕ್ಕ ಟೀಮು, ಒಂದು ಚೊಕ್ಕವಾಗಿ ಸಿನಿಮಾ ಮಾಡಿದ್ವಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಷ್ಟು ಚೆನ್ನಾಗಿ ಸಿನಿಮಾ ತುಂಬ ಚೆನ್ನಾಗಿ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಡೈರೆಕ್ಷನ್ ಟೀಮ್, ಆರ್ಟ್ ಟೆಕ್ನಿಷಿಯನ್ಸ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದ್ರ ಹೊರತು ಕ್ರಶ್ ಭಾವನೆಗಳ ತಿರುವಿನ ಸೇತುವೆ, ಕ್ಯಾರೆಕ್ಟರ್ ಬಂದು ಕರ್ಣ ಅಂತ, ಅವನಾಯ್ತು, ಅವನೊಂದು ತುಂಟ ಫ್ರೆಂಡ್ಸ್ ಗ್ರೂಪ್ ಆಯಿತು, ಕಾಲೇಜ್ ಲೈಫ್ ಆಯಿತು, ಒಂದು ಸಿಂಗಲ್ ಪೇರೆಂಟ್ ಡ್ಯಾಡು. ಈ ಒಂದು ಟೈಮಲ್ಲಿ ಅವನಿಗೆ ಒಂದು ಪ್ಯೂರ್ ಸಾಲ್, ಪ್ಯೂರ್ ಲವ್ ಅಂತ ಬೇಕಾಗಿರುತ್ತೆ. ಅದನ್ನ ಸರ್ಚ್ ಮಾಡ್ತಾ ಇರ್ತಾನೆ, ಎಲ್ಲಿ ಸಿಗ್ತಾ ಇರಲ್ಲ. ಸಿಕ್ಕೋರ್ಗೆಲ್ಲ ಬಿಟ್ಟು ಪ್ರಪೋಸ್ ಮಾಡ್ತಾ ಇರ್ತಾನೆ. ಅವ್ರ ಹತ್ರ ಬೇವರ್ಸಿ ಅನ್ನೋದು ಏನೇನೇನೆಲ್ಲ ಇದಾಗ್ತಾ ಇರುತ್ತೆ. ಸೊ ಕೊನೆಗೆ ಒಂದು ಪ್ಯೂರ್ ಸೌಲ್ ಅಂತ ಸಿಕ್ಕಾಗ, ಅವನು ತನ್ನ ಒಂದು ಪ್ಯೂರ್ ಸೌಲ್ ಅಂತ ಸಿಕ್ಕಾಗ ಅವ್ರ ಭಾವನೆಗಳನ್ನ ಅರ್ಥಕೊಂಡು ಅವ್ರ ಸಲುವಾಗಿ ಒಂದು ಬ್ಯೂಟಿಫುಲ್ ಡಿವೈನ್ ಜರ್ನಿ ಮಾಡ್ತಾನೆ. ಆ ಜರ್ನಿ ಎಲ್ಲಿ ಹೋಗಿ ತಲುಪುತ್ತೆ ಅನ್ನೋದೇ ಈ ಸಿನಿಮಾದ ಒಂದು ಕೊಟ್ಟು. ಅಷ್ಟೇ ನಾನು ಸಿನಿಮಾ ಬಗ್ಗೆ ಹೇಳಬಲ್ಲೆ. ಆ್ಯಂಡ್ ಅದರ್ ದನ್ ದ್ಯಾಟ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದು ನಾನು ಹೇಳಬೇಕು ಹೇಳ್ಬಾರ್ದು ಗೊತ್ತಿಲ್ಲ. ಹೊಸಬ್ರು, ಹೊಸತನ, ನಾವೇನು ತುಂಬ ಡಿಫ್ರೆಂಟಾಗಿ ಸಿನಿಮಾ ಮಾಡಿದ್ದೀವಿ ಅಂತ ಎಲ್ಲರೂ ಸಿನಿಮಾ ಮಾಡೋ ಥರ ನಾವು ಸಿನಿಮಾ ಮಾಡಿದ್ದೀವಿ. ಸೇಮ್ ಕ್ಯಾಮ್ರಾ, ಸೇಮ್ ಲೆನ್ಸ್, ಸೇಮ್ ಫ್ರೇಮು, ಬಟ್ ಹೇಳೋಕ್ಕೆ ಹೋಗ್ತಿರೋದಷ್ಟೇ ಬೇರೆ. ಸೊ ಹಾಗಾಗಿ ನಿಮಗೆ ಗೊತ್ತಿರೋ ಹಾಗೆ ಹೊಸಬ್ರು ಸಿನಿಮಾ ನಿಲ್ತಾ ಇಲ್ಲ, ನಿಲ್ಸೋಕ್ಕೂ ಆಗ್ತಾ ಇಲ್ಲ. ನಮ್ಮನ್ನು ನಂಬಿ ಬಂಡವಾಳ ಹಾಕಿದಂಥ ಪ್ರೊಡ್ಯೂಸರ್ಸ್ಗೆ ತುಂಬಾ ಕಷ್ಟ ಆಗ್ತಾ ಇದೆ. ಹಾಗಾಗಬಾರ್ದು. ಎಲ್ಲರೂ ಸಿನಿಮಾದಲ್ಲೂ ಈ ಒಂದು ಸಿನಿಮಾ ಹಂಗಾಗಬಾರ್ದು. ಸೊ ಆದಷ್ಟು ನಮ್ಮ ಸಿನಿಮಾನ ಪ್ರಮೋಷನ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಮಾಧ್ಯಮದವರಿಗೆ ಇದೊಂದು ಕೆಳಕಲೆಯ ವಿನಂತಿ. ಥ್ಯಾಂಕ್ ಯು ಸೋ ಮಚ್.